ವೆಲ್ಕಮ್ ಟು ದ ಚಾನಲ್. ನಾನು ಗೋಪಿ. ನಾನು ರೀಸೆಂಟಾಗಿ ಒಂದು ಏಜೆಂಟ್ನ ಬಿಲ್ಡ್ ಮಾಡ್ತಾ ಇದ್ದೆ. ಅದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಸೇಲ್ಸ್ ಪರ್ಸನ್ಸ್ಗೆ ಹೆಲ್ಪ್ ಆಗುತ್ತೆ. ಸಪೋಸ್ ಆ ಒಂದು ಸೇಲ್ಸ್ ಪರ್ಸನ್ ಒಂದು ಕ್ಲೈಂಟ್ ಜೊತೆ ಮಾತಾಡಬೇಕು ಅಂದರೆ ಅದಕ್ಕೆ ಮುಂಚೆ ಅವರು ಕೆಲವೊಂದಷ್ಟು ಡೇಟಾನ ಇಟ್ಕೊಂಡಿರಬೇಕು. ಆ ಕ್ಲೈಂಟ್ ಯಾರು, ಆ ಕ್ಲೈಂಟ್ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ. ಸೊ ಈ ಪರ್ಪಸ್ಗೆ ನಾನೊಂದು ಸೇಲ್ಸ್ ಏಜೆಂಟ್ನ ಬಿಲ್ಡ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಆ ಒಂದು ಏಜೆಂಟಿಗೆ ನಾವು 2 URL ಪ್ರೊವೈಡ್ ಮಾಡಬೇಕು. ಒಂದು ಕಂಪನಿಯ ವೆಬ್ಸೈಟ್, ಎರಡನೇದು ಆ ಒಂದು ಕ್ಲೈಂಟ್ನ ಲಿಂಕ್ಡ್ಇನ್ ಪ್ರೊಫೈಲ್. ಸೊ ಈ ಒಂದು ಏಜೆಂಟ್ ಏನು ಮಾಡುತ್ತೆ ಅಂದರೆ ಆ 2 URL ತಗೊಂಡು ಆ 2 ವೆಬ್ಸೈಟ್ಗಳ ಕಂಟೆಂಟನ್ನು ಸ್ಕ್ರಾಪ್ ಮಾಡುತ್ತೆ. ಐ ಮೀನ್ ಡೇಟಾನ ಫೆಚ್ ಮಾಡುತ್ತೆ. ಫೆಚ್ ಮಾಡಿ 2ರ ಸಮ್ಮರಿಯನ್ನು ತೆಗ್ದು ಇನ್ನೊಂದು ಏಜೆಂಟಿಗೆ ಕೊಟ್ಟು ಅಲ್ಲಿ ಏನು ಮಾಡುತ್ತೆ ಅಂದರೆ ಅದೊಂದು ಪ್ರೀ ಸೇಲ್ಸ್ ರಿಪೋರ್ಟನ್ನು ಜನರೇಟ್ ಮಾಡುತ್ತೆ. ಈ ಒಂದು ರಿಪೋರ್ಟಲ್ಲಿ ಏನೇನಿರುತ್ತೆ ಅಂದರೆ ಆ ಕಂಪನಿಯ ಪ್ರೋಗ್ರೆಸ್ ಏನು, ಆ ಕಂಪನಿ ಯಾವ ಡೊಮೈನಿಗೆ ಸೇರುತ್ತೆ, ಈ ಒಂದು ಪರ್ಸನ್ ಯಾವ ಒಂದು ಇದರಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ, ಇವರಿಗೆ ನಾವು ಯಾವ ರೀತಿ ಅಪ್ರೋಚ್ ಮಾಡ್ಬೋದು. ಸಪೋಸ್ ಈಗ ಆ ಒಂದು ಕ್ಲೈಂಟ್ ಏನಾದರೂ ಅಬ್ಜೆಕ್ಷನ್ ಇಟ್ಟರೆ ಆ ಅಬ್ಜೆಕ್ಷನ್ ನಾವು ಹೇಗೆ ಹ್ಯಾಂಡಲ್ ಮಾಡೋದು, ಇದೆಲ್ಲದನ್ನು ಒಂದು ರಿಪೋರ್ಟ್ ಆಗಿ ಜನರೇಟ್ ಮಾಡಿಕೊಡುತ್ತೆ ಈ ಒಂದು ಏಜೆಂಟ್. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಏನು ಅಂದರೆ ಸ್ಕ್ರಾಪರ್, ಆ ಒಂದು ವೆಬ್ ಸ್ಕ್ರಾಪರ್. ಸಾಕಷ್ಟು ವೆಬ್ ಸ್ಕ್ರಾಪರ್ಗಳು ಆಲ್ರೆಡಿ ಅದೇನಿದ್ದಾವೆ, ಬಟ್ ನಾನು ಇದರಲ್ಲಿ ಒಂದು ಸ್ಪೆಸಿಫಿಕ್ ಆಗಿರೋ ಒಂದು ಸ್ಕ್ರಾಪರ್ನ ಯೂಸ್ ಮಾಡಿದೆ. ಅದು AI ಪವರ್ಡ್ ವೆಬ್ ಸ್ಕ್ರಾಪರ್. ಅದರ ಹೆಸರು ಸ್ಕ್ರಾಪ್ ಗ್ರಾಫ್ AI ಅಂತ. ಸೊ ಈ ಒಂದು AI ಪವರ್ಡ್ ವೆಬ್ ಸ್ಕ್ರಾಪರ್ ನಮಗೆ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿ. ಪ್ಲೀಸ್ ಶೇರ್ ಮಾಡೋಕ್ಕೂ ಮುಂಚೆ ನಾನೊಂದು ಅಪ್ಡೇಟ್ ಕೊಡಬೇಕು. ಇನ್ನು ಅಪ್ಕಮಿಂಗ್ ವೀಕ್ಸಲ್ಲಿ ನಾನೊಂದು ವಿಡಿಯೋ ಲಾಂಚ್ ಮಾಡೋತಿದ್ದೀನಿ. ಆ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಏಜೆಂಟ್ಸ್ನ ಫಂಡಮೆಂಟಲ್ಸ್ ಏನು, ಏಜೆಂಟ್ಸ್ ಹೇಗೆ ವರ್ಕ್ ಆಗುತ್ತೆ, ನೆಕ್ಸ್ಟ್ ಅದರಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ 3 ಏಜೆಂಟ್ಸ್ನ ಬಿಲ್ಡ್ ಮಾಡ್ತೀವಿ. ನೆಕ್ಸ್ಟ್ ಆ ಒಂದು ಏಜೆಂಟ್ಸ್ನ ನಾವು ಹೇಗೆ ಸೆಲ್ ಮಾಡ್ಬೋದು, ಸೊ ನಾವು ಹೇಗೆ ಮನಿ ಮೇಕ್ ಮಾಡ್ಬೋದು ಈ ಒಂದು ಏಜೆಂಟ್ಸ್ನ ಬಿಲ್ಡ್ ಮಾಡಿ. ಸೊ ಇದು ಈ ಒಂದು ಕಂಪ್ಲೀಟ್ ಒಂದು ಬ್ಲೂ ಪ್ರಿಂಟ್ನ ಆ ವಿಡಿಯೋದಲ್ಲಿ A to Z ಹೇಳಿರ್ತೀನಿ. ಸೊ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾನು ಆ ಒಂದು ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬ್ರೌಸರಲ್ಲಿ ಸ್ಕ್ರಾಪ್ ಗ್ರಾಫ್ AI ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬರುತ್ತೆ ಲಿಂಕ್, ಆ ಲಿಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದೇ ಅದರ ಹೋಮ್ ಪೇಜ್. ಸೊ ನಾವು ಏನು ಮಾಡಬೇಕು ಅಂದರೆ ಫಸ್ಟು ಲಾಗಿನ್ ಮಾಡ್ಕೊಬೇಕು. ಲಾಗಿನ್ ನಿಮ್ಮ ಜಿಮೇಲ್ ID ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡಿ. ಸೊ ಒನ್ಸ್ ಲಾಗಿನ್ ನಿಮಗೆ ಈ ಪೇಜ್ ಬರುತ್ತೆ. ಈಗ ಫಸ್ಟ್ ನೇಮ್ ನಿಮ್ಮ ನೇಮ್ ಕೊಡಿ, ದೆನ್ ಸರ್ ನೇಮ್, ಲಾಸ್ಟ್ ನೇಮ್, ದೆನ್ ನೆಕ್ಸ್ಟ್ ನಿಮ್ಮ ಜಾಬ್ ರೋಲ್ SE ಆರ್ DevOps ಇಂಜಿನಿಯರ್ ಸಮಥಿಂಗ್. ಸೊ ಹೇಗೆ ನಿಮ್ಗೆ ಸಿಕ್ತು ಅಂತ ಐ ವಿಲ್ ಚೂಸ್ ಲಿಂಕ್ಡ್ಇನ್. ಸೊ ಇಟ್ಸ್ ಆಪ್ಷನಲ್, ಕಂಪನಿ ನೇಮ್. ನೆಕ್ಸ್ಟ್ ಇಲ್ಲಿ ಪರ್ಪಸ್ ಏಜೆಂಟಿಗೆ ಯೂಸ್ ಮಾಡ್ತೀನಿ ಅಂತ ಕೊಡ್ತಾ ಇದ್ದೀನಿ, ಇಂಪ್ಲಿಮೆಂಟೇಷನ್. ಸೊ ಇಂಟ್ರೆಸ್ಟ್ ಆರ್ ಇನ್ ಏಜೆಂಟ್ಸ್ ಸ್ಕಿಪ್ ಮಾಡಿ. ನೆಕ್ಸ್ಟ್ ನೀವು ಡೆವಲಪರ್, ನಮ್ಮ ನಾನ್ ಡೆವಲಪರ್, ಸಬ್ಮಿಟ್. ಸೊ ಲಾಗಿನ್ ಆಯ್ತು. ಈಗ ನಮಗೆ ಫ್ರೀ ಟ್ರಯಲ್ ಆಕ್ಸೆಸ್ ಇದೆ. ಇದು ಒಂದು ಟ್ಯುಟೋರಿಯಲ್ ಅಷ್ಟೇ. ಸೊ ಇದನ್ನು ನಾವೀಗ ಏನಂದರೆ ಜಸ್ಟ್ ಸ್ಕಿಪ್ ಮಾಡಿ. ಸೊ ಒಂದು 30 URL ಕೊಡಬೇಕು. ಸೊ ಪ್ರಾಂಪ್ಟ್ ಕೊಡಬೇಕು. ಸೊ ನಾನಿಲ್ಲಿ ಒರಾಕಲ್ ಕಂಪನಿಯ ವೆಬ್ಸೈಟ್ನ ಕೊಟ್ಟಿದ್ದೀನಿ. ಸೊ ವಾಟ್ ಆರ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಒರಾಕಲ್. ಸೊ ಇದು ನನ್ನ ಪ್ರಾಂಪ್ಟ್. ಇದು ನನಗೆ ಜಸ್ಟ್ ಅದು ಏನು ಸರ್ವಿಸ್ ಕೊಡುತ್ತೆ ಅದು ಒಂದು ಇದು ಸಿಕ್ಕರೆ ಸಾಕು. ಜಸ್ಟ್ ಆ ಒಂದು ಕಂಪ್ಲೀಟ್ ವೆಬ್ಸೈಟ್ನ ಸ್ಕ್ರಾಪ್ ಮಾಡಿ ಅದಷ್ಟು ಮಾತ್ರ ಕೊಡು ಅಂತ ನಾನು ಕೇಳ್ತಾ ಇದ್ದೀನಿ ಸ್ಪೆಸಿಫಿಕ್ ಆಗಿ. ಸೊ ರಿಸಲ್ಟ್ ಬಂತು. ಸೇಲ್ಸ್ ಸಪೋರ್ಟ್ ಮತ್ತು ಟೆಕ್ನಿಕಲ್ ಸಪೋರ್ಟನ್ನು ಕೊಡ್ತಾ ಇದೆ. ನಮ್ಮ ಮೇನ್ ಗೋಲ್ ಏನಂದರೆ ಈ ಒಂದು ಸ್ಕ್ರಾಪರ್ನ ನಮ್ಮ ಏಜೆಂಟ್ಸಲ್ಲಿ ಯೂಸ್ ಮಾಡಬೇಕು. ನಾನು ಏಜೆಂಟ್ಸ್ನ ಬಿಲ್ಡ್ ಮಾಡೋಕ್ಕೆ ಯೂಸ್ ಮಾಡ್ತಿರೋ ಅಂಥ ಒಂದು ಪ್ಲ್ಯಾಟ್ಫಾರ್ಮ್ ರಿಲೆವೆನ್ಸ್ AI ಅಂತ. ಆ ಒಂದು ರಿಲೆವೆನ್ಸ್ AIಯಲ್ಲಿ ನಾನು ಸೆಟ್ ಆಫ್ ಟೂಲ್ಸನ್ನು ಆಲ್ರೆಡಿ ಬಿಲ್ಡ್ ಮಾಡಿಟ್ಟಿದ್ದೀನಿ. ಸೊ ಅದರಲ್ಲಿ ಒಂದು ಟೂಲು ಕಂಪನಿ ರಿಸರ್ಚರ್ ಅಂತ. ಸೊ ಈ ಒಂದು ಕಂಪನಿ ರಿಸರ್ಚರ್ ಏನು ಮಾಡುತ್ತೆ ಅಂದರೆ ನಾನು ಯಾವುದೋ ಒಂದು URL ಕೊಟ್ಟರೆ ಅದು ಆ ಒಂದು ಸ್ಕ್ರಾಪರ್ನ ಯೂಸ್ ಮಾಡ್ಕೊಂಡು ಡೇಟಾನ ಫೆಚ್ ಮಾಡಿ ಒಂದು LLM ಮಾಡಲಿಗೆ ಕಳಿಸುತ್ತೆ. LLM ಮಾಡಲ್ ಅಂದರೆ ಓಪನ್ AI, ಜೆಮಿನೈ, ಕ್ಲೌಡ್ ಯಾವುದೋ ಒಂದು ಕಳಿಸ್ಬಿಟ್ಟು ನಾನು ಕೊಡುವಂತಹ ಪ್ರಾಂಪ್ಟ್ನ ಅದು ಒಂದು ಅನಲೈಸ್ ಮಾಡಿ ಅದಕ್ಕೆ ತಕ್ಕಂತೆ ನನಗೆ ಔಟ್ಪುಟ್ನ ಕೊಡುತ್ತೆ. ಸೊ ಇದಕ್ಕೆ ಒಂದು ಇನ್ಪುಟ್ ಫೀಲ್ಡ್ ಇದೆ. ಆ ಇನ್ಪುಟ್ ಫೀಲ್ಡ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಕಂಪನಿ URLನ ನಾವು ಕೊಡೋಕ್ಕೆ ಯೂಸ್ ಆಗುತ್ತೆ. ಸೊ ಒಂದು LLM ಇದೆ. ಸೊ ಇದೆರಡರ ನಡುವೆ ನಮಗೊಂದು ಸ್ಕ್ರಾಪರ್ ಬೇಕು, ಯಾಕಂದರೆ ಡೇಟಾ ಫೆಚ್ ಮಾಡಬೇಕು. ಸೊ ಸ್ಕ್ರಾಪ್ ಅಂತ ಸರ್ಚ್ ಮಾಡಿ ನಿಮಗೆ ಸ್ಕ್ರಾಪ್ ಗ್ರಾಫ್ AI ಸಿಗುತ್ತೆ. ಸೊ ಎಕ್ಸ್ಪ್ಯಾಂಡ್. ಸೊ ಈ ಜಾಗದಲ್ಲಿ ನಾವು ನಮ್ಮ ಒಂದು API ಕೀ ಇರುತ್ತಲ್ಲ ಅದನ್ನು ಪೇಸ್ಟ್ ಮಾಡಬೇಕು. ವೆಬ್ಸೈಟಲ್ಲಿ ಸಿಗುತ್ತೆ ನಿಮ್ಗೆ API ಕೀ. ಸೊ ಆ್ಯಡ್ ಅಕೌಂಟ್, ಪೇಸ್ಟ್ ದ ಕೀ, ಕಂಟಿನ್ಯೂ. ಓಕೆ, ನಮ್ಮ ಈಗ ಆ ಒಂದು ಅಪ್ಲಿಕೇಶನಿಗೂ ನಮ್ಮ ಒಂದು ಈ ಟೂಲಿಗೂ ಕನೆಕ್ಷನ್ ಎಸ್ಟಾಬ್ಲಿಷ್ ಆಯಿತು. ಸೊ ಈಗ ಒಂದು ಮೆಥಡ್ ಚೂಸ್ ಮಾಡಬೇಕು, ಪೋಸ್ಟ್. ಈಗ ನೀವು API ಜೊತೆ ಫೆಮಿಲಿಯರ್ ಇದ್ದರೆ ಗೊತ್ತಿರುತ್ತೆ. ನೆಕ್ಸ್ಟ್ ಈಗ ನಾವು ರಿಟ್ರೀವಲ್ ಪಾತ್ರನ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ವೆಬ್ಸೈಟ್ URL. ಈ ವೆಬ್ಸೈಟ್ URL ಏನಕ್ಕೆ ಅಂದರೆ ನಾವು ಒಂದು ಇನ್ಪುಟ್ನ ಕೊಡ್ತೀವಲ್ಲ, ಒಂದು ವೇರಿಯೇಬಲ್ನ,
ಆ ವೇರಿಯೇಬಲ್ ಮೀನ್ಸ್ ಆ ಕಂಪನಿ ಯು ಆರ್ ಎಲ್ ಅನ್ನೋ ಒಂದು ವೇರಿಯೇಬಲಲ್ಲಿ ಆ ಒಂದು ವೆಬ್ಸೈಟ್ನ ಲಿಂಕ್ ಸ್ಟೋರ್ ಆಗಿರುತ್ತೆ. ಸೊ ಅದನ್ನು ನಾವಿಲ್ಲಿ ಯುಟಿಲೈಸ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ನಾವು ಯೂಸ್ ಮಾಡೋದು ಯೂಸರ್ ಪ್ರಾಂಪ್ಟ್. ಸೊ ಯೂಸರ್ ಪ್ರಾಂಪ್ಟ್ ನೀವು ಬೇಕಾದ್ರೆ ನೋಡ್ಬೋದು. ಕ್ಯಾನ್ ಯು ಪ್ಲೀಸ್ ಟೇಕ್ ದಿಸ್ ವೆಬ್ಸೈಟ್ ಕಂಟೆಂಟ್ ಆ್ಯಂಡ್ ಸಮರೈಸ್ ದಿಸ್ ಇಂಟು 300 ವರ್ಡ್ಸ್, ನ್ಯಾಚುರಲ್ ಲ್ಯಾಂಗ್ವೇಜ್ ಸಮ್ಮರಿ ವಿಚ್ ಕ್ಲಿಯರ್ಲಿ ಔಟ್ಲೈನ್ಸ್ ವಾಟ್ ದ ಕಂಪನಿ ಡಸ್, ವಾಟ್ ದೇ ಡೂ ಇಟ್. ಸೊ ಇಲ್ಲಿ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಆ ಒಂದು ಕಂಪನಿ ಡೇಟಾನ ಕಂಪ್ಲೀಟ್ ರೀಡ್ ಮಾಡಿ ನಮಗೆ ಸಮ್ಮರಿ ಕೊಡು. ಅದು ಹೇಗಿರ್ಬೇಕಾದ್ರೆ ನ್ಯಾಚುರಲ್ ಲ್ಯಾಂಗ್ವೇಜಲ್ಲಿ ಇರಬೇಕು. ಐ ಮೀನ್ ಲೈಕ್ ಇಂಗ್ಲೀಷ್ ರೀಡಬಲ್ ಲ್ಯಾಂಗ್ವೇಜಾಗಿ ಇರಬೇಕು. ನೆಕ್ಸ್ಟ್ ನಾವೀಗ ಹೆಡರ್ಸ್ ಆ್ಯಡ್ ಮಾಡಬೇಕು. ಒಂದು ಎ ಪಿ ಅಂದರೆ ಕೆಲವೊಂದಷ್ಟು ಹೆಡರ್ಸ್ನ ಆ್ಯಡ್ ಮಾಡಬೇಕು. ನಮಗೆ ಇಲ್ಲಿ ಬೇಕಾಗಿರೋದು ಒಂದು ಎ ಪಿ ಕೀ, ದೆನ್ ಕಂಟೆಂಟ್ ಟೈಪ್ ಅಪ್ಲಿಕೇಶನ್ /JSON. ಸೊ ನಮ್ಮ ಒಂದು ಎ ಪಿ ಕೆಲಸ ಮುಗಿತ್ತು. ಸೊ ಟೆಸ್ಟ್ ಮಾಡಿ ನೋಡೋಣ. ವೇರಿಯಬಲ್ ಲಿಂಕ್ ಕೊಡಿ. ನೆಕ್ಸ್ಟ್ ವೇರಿಯಬಲ್ ಒಂದು ವೇರಿಯಬಲ್ ಫೆಚ್ ಆಗುತ್ತೆ ವೆಬ್ಸೈಟ್ URL. ಸೊ ರನ್ ಸ್ಟ್ಯಾಪ್. ಓಕೆ ರಿಸಲ್ಟ್ ಬಂದಿದೆ. ಸೊ ಬೇಕಾದ್ರೆ ನೋಡ್ಬೋದು ಇಲ್ಲಿ ಸ್ಟೇಟಸ್ 200 ಎ ಪಿ ಪಾಸ್ ಆಗಿದೆ. ಸೊ ಇದು ಕಂಟೆಂಟ್ ಬಂದಿದೆ. ಒಂದು ಇದು ಫೆಚ್ ಮಾಡಿ ನಮಗೆ ಕಂಟೆಂಟ್ ಕೊಟ್ಟಿದೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕಾದ್ರೆ LLM ಅಂದರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಸೊ ಇಲ್ಲಿ ನಾವು ಏನಂದರೆ ಇದು ಒಂದು ಮಾಡೆಲ್. ನಮಗೆ ಹೆಂಗೆ ChatGPT ಯೂಸ್ ಮಾಡ್ತೀವಿ, ಜೆಮಿನಿ ಯೂಸ್ ಮಾಡ್ತೀವಿ, ಆ ಒಂದು ಇದನ್ನು ಇಲ್ಲಿ ನಾವು API ಫಾರ್ಮೆಟಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಈ LLM ಅಲ್ಲಿ ನಾನು ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಕ್ಯಾನ್ ಯು ಪ್ಲೀಸ್ ಟೇಕ್ ದಿಸ್ ವೆಬ್ಸೈಟ್ ಕಂಟೆಂಟ್ ಆ್ಯಂಡ್ ಸಮರೈಸ್ ದಿಸ್ ಇಂಟು 300 ವರ್ಡ್ಸ್, ನ್ಯಾಚುರಲ್ ಲ್ಯಾಂಗ್ವೇಜ್ ಸಮ್ಮರಿ ವಿಚ್ ಕ್ಲಿಯರ್ಲಿ ಔಟ್ಲೈನ್ಸ್ ದ ಕಂಪನಿ ಡಸ್, ವೈ ದೇ ಡೂ ಇಟ್, ವೇರ್ ದೇ ಬೇಸ್ಡ್. ಆ್ಯಂಡ್ ಇಲ್ಲಿ ನಾನು ಕಂಪ್ಲೀಟಾಗಿ ಕಂಪ್ನಿಯ ಬಗ್ಗೆ ಫೆಚ್ ಮಾಡು, ಈ ರೀತಿ ಬೇಕು ಅಂತ ಕೇಳಿದ್ದೀನಿ. ಓಕೆ, ನೆಕ್ಸ್ಟು ಅದು ಓವರ್ ವ್ಯೂ, ಪ್ರಾಡಕ್ಟ್, ಸರ್ವಿಸು, ಟೀಮು, ನ್ಯೂಸ್ ಆ್ಯಂಡ್ ಬ್ಲಾಗ್ಸ್, ಇನ್ನೇನಾದರೂ ಅಪ್ಡೇಟ್, ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆಯೋ ಎಲ್ಲದನ್ನು ಫೆಚ್ ಮಾಡೋದು ತಿಳಿದೀನಿ. ಸೊ ನಾವಿಲ್ಲಿ ನೋಡ್ಬೋದು ಕೆಳಗಡೆ ಒಂದಿದೆ ವೆಬ್ಸೈಟ್ ಕಂಟೆಂಟ್ ಅಂತ. ಸೊ ಈ ವೆಬ್ಸೈಟ್ ಕಂಟೆಂಟ್ ಅಂದರೆ ಏನು? ಈ ವೆಬ್ಸೈಟ್ ಕಂಟೆಂಟಲ್ಲಿ ನಾವು ಆ ಒಂದು ಸ್ಕ್ರಾಪರಲ್ಲಿ ತೆಗೆದುವ ಡೇಟಾನ, ಆ ಒಂದು ಡೇಟಾನ ಇಲ್ಲಿ ಪಾಸ್ ಮಾಡಬೇಕು. ಆ ಪರ್ಪಸ್ಗೆ ನಾವು ಒಂದು ವೇರಿಯೇಬಲ್ ಇಲ್ಲಿ ಕೊಡಬೇಕು. ಸೊ ಆ ವೇರಿಯೇಬಲ್ ಇಲ್ಲಿ ಪಾಸ್ ಮಾಡೈತಿ. ಈಗ ನೆಕ್ಸ್ಟ್ ಮಾಡಲ್ನ ಚೂಸ್ ಮಾಡಬೇಕು. ಯುವರ್ ಮಾಡಲ್ಸ್ ಇತ್ತಲ್ಲ, ಅಲ್ಲಿ ಏನಾಗುತ್ತೆ ನಾವೀಗ ನಮಗೆ ಓಪನ್ AI ಮಾಡಲ್ಸ್ ಇರುತ್ತೆ, ಆಂಥ್ರೋಪಿಕ್, ಗೂಗಲ್. ಸೊ ನಾನು ಯಾವ್ದು ಯೂಸ್ ಮಾಡ್ತೀನಿ ಸದ್ಯಕ್ಕೆ ಗೂಗಲ್ ಯೂಸ್ ಮಾಡ್ತೀನಿ. ಯಾಕಂದರೆ ಗೂಗಲ್ ಫ್ರೀ ಇದೆ. ಓಪನ್ AI ಹೋದ್ರೆ ನಾವು ಅಲ್ಲಿ ಪೇ ಮಾಡಬೇಕು. ಸೊ ಗೂಗಲ್ ಫ್ರೀ ಇದೆ. ಸೇವ್ ಮಾಡ್ತೀನಿ ಚೇಂಜಸ್ನ ಏನು ಮಾಡಿದ್ದೀನಿ. ಸೊ ಒನ್ಸ್ ಅದೆಲ್ಲ ಚೇಂಜ್ ಆದಮೇಲೆ ನಾನು ಇದನ್ನು ಶೇರ್ ಮಾಡ್ತೀನಿ. ಹೆಂಗಂದರೆ ಶೇರಬಲ್ ಲಿಂಕ್ ಸೆಲೆಕ್ಟ್ ಮಾಡಿ, ಪಬ್ಲಿಕಲ್ಲಿ ಅವೈಲೇಬಲ್ ಅಂದರೆ ಈ ಒಂದು ಲಿಂಕನ್ನು ನಾನು ಯಾರಿಗೆ ಬೇಕಾದ್ರೂ ಶೇರ್ ಮಾಡಿ ಅವರಿಗೆ ಆಕ್ಸೆಸ್ ಮಾಡೋಕ್ಕೆ ಹೇಳ್ಬೋದು. ಓಕೆ, ಒನ್ಸ್ ಅದಾದಮೇಲೆ ಕಾಪಿ ಆ ಟೂಲ್ ಈಗ ಲೋಡ್ ಆಗಿದೆ. ಸೊ ನಾನೀಗ ಒಂದು ಕಂಪನಿ URL ಕೊಟ್ಟು ರನ್ ಮಾಡ್ತೀನಿ. ಸೊ ಲೋಡ್ ಆಗ್ತಿದೆ. ಓಕೆ, ನನಗೀಗ ರಿಸಲ್ಟ್ ಸಿಕ್ಕಿದೆ. ಸೊ ರಿಸಲ್ಟ್ಸ್ ಏನು ಹೇಳ್ತಿದೆ, ಕಂಪನಿಯ ಬ್ರೀಫ್ ಕೊಟ್ಟಿದ್ದೆ, ಅದರ ಓವರ್ವ್ಯೂ, ಕಂಪನಿ ಓವರ್ವ್ಯೂ, ಪ್ರಾಡಕ್ಟ್ ಸರ್ವಿಸ್. ನೆಕ್ಸ್ಟ್ ಅದರಲ್ಲಿ ಯಾವ ರೀತಿಯ ಟೀಮ್ ಇದೆ ಆ್ಯಂಡ್ ಅದರ ರೀಸೆಂಟ್ ನ್ಯೂಸ್ ಆ್ಯಂಡ್ ಇನ್ಸೈಟ್ಸ್. ದೆನ್ ನಾನು ಕೇಳಿರೋ ಫಾರ್ಮೆಟಲ್ಲಿ ಕರೆಕ್ಟಾಗಿ ಕೊಟ್ಟಿದೆ. ಸೊ ಇದು ಒಂದು ಟೂಲ್. ಈ ಒಂದು ಟೂಲ್ನ ನಾನು AI ಏಜೆಂಟಿಗೆ ಇಂಟಿಗ್ರೇಟ್ ಮಾಡ್ತೀನಿ. ಅದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡೋಣ. ನೀವು ಸ್ಕ್ರಾಪರ್ನ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವೀಡಿಯೋಸ್ ಸಿಗೋಣ. ಬಾಯ್.